ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಚಲೋ ಮಾಡಾಕತ್ತೀನಿ. ಬರ್ರಿ ಇವತ್ತು ನಾ ಕಸ ಗುಡ್ಸೀನಿ. ಕಸ ಚೆಲ್ಲಿ ಬಂದಿಲ್ಲ. ಶ್ರಾವಣಿ ಕಸ ಚೆಲ್ಲಿಬೇಕು. ಟೈಮ್ ಒಂದು 10 ಗಂಟೆ ಆಗೈತೆ ರೀ. ಶ್ರಾವಣಿದು ಸ್ಕೂಲ್ ಇಲ್ಲಲ್ರಿ, ಇನ್ನೂ ಜಾಕಿಲ್ಲ, ಯಾರ್ದು ಜಾಕಿಲ್ರಿ. ಇದನ್ನು ಹಾಸ್ದಾಗ ನೋಡ್ರಿ ಶ್ರಾವಣ್ ಕುಮಾರ್ಗೆ ಈಗ ಒಳಗೆ ಅದಾನ್ರಿ, ಬಿಸಿನೀರು ಕುಡಿಯಾಕತ್ತಾನ. ಬರ್ರಿ ಎಲ್ಲ ಕಸ ಕೂಡ್ಸೀನಿ ಇವಾಗ. ಯಾಕಂದ್ರಿ ತಲೆ ಒಂದು ಸಿಕ್ಕಾಪಟ್ಟಿ ಹೊಡ್ಯಾಕತ್ತಿಬಿಟ್ಟಿತ್ತು. ಹಿಂಗಾಗಿ ಲೇಟಾಗಿ ಎದ್ದೀನಿ. ಲೇಟ್ ಆಗೈತೆ. ಹಾಗೆ ಶ್ರಾವಣ್ ಕುಮಾರ್ ಕರ್ಕೊಂಡು ಸ್ವಲ್ಪ ಕುಂತೀನಿ ರೀ. 10 ಗಂಟೆ ಆಗೈತೆ, ಇನ್ನೂ ಜಾಕಿಲ್ಲ, ಊಟ ಇಲ್ಲ, ಶ್ರಾವಣಿಯರ್ದಿಲ್ಲ, ಏನಿಲ್ಲ. ಸ್ಕೂಲ್ ಒಂದು ಇಲ್ಲಲ್ರಿ. ಇನ್ನೂ ಸ್ಕೂಲ್ ಇತ್ತಂದು ಜಲ್ದಿ ಮಾಡ್ತಿದ್ದೆ. ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಚಾಕ್ ಇಟ್ಟೀನಿ ರೀ. ಬ್ರೆಡ್ ಅದಾವ್ರಿ. ಶ್ರಾವಣ್ ಕುಮಾರ್ಗೆ ಹಲ್ ತಿಕ್ಕಿ ಚಹಾ ಬ್ರೆಡ್ಡರ ಕೊಟ್ರಾತು ಜಳಕ ಮಾಡಿಸಿ ಅಂತೇಳಿ ಚಾಕ್ ಇಟ್ಟೀನಿ ರೀ. ಟೈಮ್ನಾಗ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಲೇಟ್ ಆಗುತ್ತಾ. ಟೈಮ್ ಬಂದು 10 ಗಂಟೆ ಆಗೈತೆ ಅಲ್ರಿ. ಉಪ್ಪಿಟ್ಟು ಮಾಡೋದು ಲೇಟ್ ಆಗುತ್ತೆ ಅಂತೇಳಿ ಚಾಕ್ ಇಟ್ಟೀನಿ ರೀ. ಇನ್ನು ಬರ್ರಿ ನಾನು ಬಾಂಡೆ ಅದಾವ್ರಿ, ಕೆಲಸ ಭಾಳ ಐತೆ ನೋಡ್ರಿ. ನಾನು ಇವತ್ತು ಆಯ್ತಾರಲ್ರಿ ಮನೆ ತೊಳಿಬೇಕಾಗಿತ್ತು ನೋಡ್ರಿ. ನಾ ಬಾಂಡೆ ಇಟ್ಟೀನಿ. ನಾ ಕೆಲಸ ನಮ್ಮದು ಜಾಕಿಲ್ಲ, ಶ್ರಾವಣ್ ಕುಮಾರ್ದು ಜಾಕಿಲ್ಲ. ಒಲೆ ತೊಳ್ಕೊಂಡೀನಿ ರೀ. ನೀರು ಕಾಯಕ್ಕೆ ಹಾಕೀನಿ. ಇದು ದೇವ್ರ ಮನೆ ಒಂದು ತೊಳ್ಕೊಂಡಿ ನೋಡ್ರಿ ಇಲ್ಲಿ ಅಷ್ಟೇ. ಬರ್ರಿ ಮತ್ತು ಆಮೇಲೆ ಜಳಕ ಅದು ಮಾಡಿಸಿ ಇಟ್ಟೀವಿ ನಿಮ್ಮ ಬ್ರೆಡ್ ತಿನ್ನಾಗ. ಈ ಜಳಕ ಆತು. ಇವಾಗ ಜಳಕ ದೇವ್ರ ಪೂಜೆ ಎಲ್ಲ ಆಗೈತ್ರಿ. ಇವತ್ತು ಆಯ್ತಾರಲ್ರಿ ಮನೆ ದೇವ್ರಾರ. ಮೊದಲು ಆಯ್ತಾರಕ್ಕೊಮ್ಮೆ ಒಪ್ಪತ್ತು ಮಾಡ್ತಿದ್ದಿಲ್ಲ ರೀ. ಬಿಟ್ಟಿನಿ. ಶ್ರಾವಣ್ ಕುಮಾರ್ ಹಿಂಗೆ ಹಾಕತ್ತಿರ್ತಾರೆ ರೀ. ಒಂದು ಏನಾರ ಹಾಕತ್ತಿದ್ರೆ ಅದಕ್ಕೆ ಬಿಟ್ಟು ಆಗೈತು ಇದಕ್ಕೆ ಆಗೈತು ಅಂತ ತಲೆ ಭಾಳ ಖರ್ಚು ಮಾಡ್ತೀವಿ ನೋಡ್ರಿ ನಾವು. ಅದು ಒಪ್ಪತ್ತು ಮಾಡ್ತಿದ್ನಲ್ಲ. ಇವಾಗ ಅವ್ರ ಅಪ್ಪರು ತೀರ್ಕೊಂಡಿಂದ ಒಪ್ಪತ್ತು ಮಾಡ್ದೆ ಬಿಟ್ಟಿದ್ದೀನಿ ರೀ. ಇವತ್ತಿನಿಂದ ಶ್ರಾವಣ್ ಕುಮಾರ್ ಮನೆ ದೇವ್ರು ಆರಲ್ಲ. ಇವತ್ತಿನಿಂದ ಅವಾಗಿನ ಮ್ಯಾಗ ಹಿಂಗೆ ಬರಬಾರ್ದಪ್ಪ ದೇವ್ರೇ, ಇಟ್ಟಕ್ಕೆ ಹೊರಿಯಾಲಿ, ಅವ್ನು ಆರಾಮಿಡು ಅಂತೇಳಿ ಇವತ್ತಿನಿಂದ ಒಪ್ಪತ್ತು ಮಾಡಕ್ಕೆ ಮತ್ತು ಚಲೋ ಮಾಡಿ ನೋಡ್ರಿ. ನಿಮ್ಮ ಮನ್ಸಿನ ನೆಮ್ಮದಿನೇ ಇಲ್ರಿ. ಅವಾಗ ಅವ್ರ ಅಪ್ಪರು ತೀರ್ಕೊಂಡು ಯಾವ ದೇವ್ರಿಗೆ ಮಾಡಿರಿ ಏನೈತೆ ಬಿಡೋಕಾಡ ಅಂತೇಳಿ ಅಲ್ಲಿಂದ 4 ವರ್ಷ ಆಯ್ತು ಒಪ್ಪತ್ತ ಮಾಡಿದಿಲ್ಲ. ಆಯ್ತಾರಕ್ಕೊಮ್ಮೆ ಮನೆ ದೇವ್ರ ವಾರಿ ಕಣ್ಣೂರು ಕರ್ಸಿದ್ದೇಶ್ವರ ನೋಡ್ರಿ. ಕಣ್ಣೂರು ಕರ್ಸಿದ್ದೇಶ್ವರ ನಮ್ಮ ಮನೆ ದೇವ್ರಾರ ಅಲ್ಲಿಂದ ಬಿಟ್ಟಿದ್ದೀನಿ ರೀ. ಮತ್ತು ಇವತ್ತಿನಿಂದ ಒಪ್ಪತ್ತು ಚಲೋ ಮಾಡಿ ನೋಡ್ರಿ. ಅದಕ್ಕೆ ಇವಾಗ ಟೈಮ್ ಬಂದು 12 ಗಂಟೆ ಆಗೈತೆ ರೀ. ಚಹಾ ಬ್ರೆಡ್ ಐತೆ ತಿಂದ್ಕೇರಿ ಒಂದು ಉಪ್ಪಿಟ್ಟು ಮಾಡ್ತೀನಿ ರೀ. ಮಾಡ್ಕೇರಿ ಅವರು ಶ್ರಾವಣಿಯ ಮುಂಜೆ ಚಹಾ ಬ್ರೆಡ್ ತಿಂದಾರ. 12 ಆಗೈತೆ ರೀ. ಉಪ್ಪಿಟ್ಟು ಮಾಡೀನಿ ರೀ. ನಾನು ಚಹಾ ಬ್ರೆಡ್ ತಿನ್ಬೇಕ್ರಿ. ಸೋಸಿಟ್ತೀನಿ. ನಾನು ಲೇಟ್ ಆಯ್ತು ರೀ. ಜಳಕ ಮಾಡಿ ಪೂಜೆ ಮಾಡಿ ಇವಾಗ ಉಪ್ಪಿಟ್ಟು ಮಾಡಿ ತಿಂದು ಅವ್ರನ್ನ ತಿನ್ನಿಸ್ತೀನಿ. ಮತ್ತು ತಿಂದು ನಾ ಬಟ್ಟೆ ಬಾಂಡೆ ಮಾಡಿ ನಮ್ಮ ಟೈಮ್ 3 ಆಗುತ್ತೆ ನೋಡಿರಿ. ಎಲ್ಲ ಕೆಲಸ ಮುಗಿಸ್ಬೇಕಂದ್ರೆ 3ಕ್ಕೆ ಲೈವ್ ಹೋಗ್ಬೇಕು ರೀ. ಮತ್ತು ಲೈವ್ ಬರ್ತೀನಿ ರೀ 3 ಗಂಟೆಗೆ. ಎಲ್ಲರೂ ಜೈನರಿ ಇನ್ಮ್ಯಾಗ ಎಲ್ಲರೂ 3 ಗಂಟೆಗೆ ಬಂದ್ರೆ ಅದು ಮಾಡೀನಿ ರೀ. ಯಾಕೆ 1 ಗಂಟೆಗೆ ಬರ್ತಿದ್ದೀನಿ ರೀ. ಒಬ್ಬರು ಸಿಸ್ಟರ್ ಇದ್ರೆ ಅಕ್ಕ 3 ಗಂಟೆಗೆ ಬರ್ರಿ, ನಾ ಫ್ರೀ ಇರ್ತೀವಿ, ನಾವು ಮಾತಾಡ್ತೀವಿ ರೀ ಅಂತಂದ್ರಿ. ಅದ್ರ ಸಲಾಗ 3 ಗಂಟೆಗೆ ಬರಾಕತ್ತೀನಿ ನೋಡಿರಿ. ಶ್ರಾವಣ್ ಕುಮಾರ್ ಮಕ್ಕೊಂದು ಎದ್ದು ನೋಡಿರಿ 12 ಗಂಟೆ ಆಯಿತು. ಬರೀ ಇವಾಗ ನೋಡಿ ಶ್ರಾವಣ್ ಕುಮಾರ್ ಎದ್ದು ಬಂದ ನೋಡ್ರಿ. ಅಪ್ಪ ಹಂಗೆ ತೋರಿಸ್ಬೇಡ, ಕೈಯಾಗಿದ್ದು ಐತೆ ಗುಳಿ ಚಿದೈತೆ. ಅವ ಹಂಗಂದ್ರೆ ಚಹಾ ಬ್ರೆಡ್ ತಿನ್ನೋಣ ಮುಕ್ಕೊಂಡಂತ್ರಿ. 11ಕ್ಕೆ ಮುಕ್ಕೊಯ್ದ. 12 ಗಂಟೆಗೆ ಒಂದು ತಾಸು ಮುಕ್ಕೊಯ್ದ ನೋಡ್ರಿ. ಕೈ ತೋರ್ಸಕತ್ತ ನೋಡ್ರಿ. ಅದು ಸೂಜಿ ಬ್ಯಾನ್ ಹಾಕತೈತಂತ್ರಿ. ಬರೀ ಮತ್ತು ಬಟ್ಟೆ ಬಾಂಡೆ ಮಾಡಿ ಸಿಗೋಣ್ರಿ. ಮತ್ತು ನೋಡ್ರಿ ಇಲ್ಲೇ ಬಟ್ಟೆ ಒಗದೀನಿ ರೀ. ಬಟ್ಟೆ ಒಗದೆ. ಬಟ್ಟೆ ಭಾಳ ಇದ್ದು ರೀ. ಶ್ರಾವಣಿ ಸ್ಕೂಲ್ ಸೂಟಿ ಅಲ್ರಿ ಇವತ್ತು ಸಂಡೇ ಅಲ್ಲ. ಅದಕ್ಕಾಗಿ ಆಕಿನ ಬೂಟು ಸಾಕ್ಸು ಎಲ್ಲ ಒಗದಾಕಿ ನೋಡ್ರಿ. ಶ್ರಾವಣ್ ಕುಮಾರ್ದು ಉಣ್ಣಂಗಿ ಒಗದಾಕಿನ್ರಿ. ಯಾಕಂದ್ರೆ ಭಾಳ ಹೊಲಸಾಗಿದ್ದು ಹಂಗೆ ಹಾಕ್ಕೊಂಡು ಬಿಸಿಲು ಬಿದ್ದಂಗೆ ಆಗತ್ತೆ ರೀ, ಮಳೆ ಬಂದಂಗೆ ಆಗತ್ತೆ. ಏನು ಮಾಡೋದು ನೋಡ್ರಿ. ಇಲ್ಲಿ ಟಾಯಿ ಬೆಲ್ಟು ನಿನ್ನೆ ಒಗದಾಕಿನ್ರಿ. ಒಣಗ್ಯಾವ್ರಿ ಅವು ತಕ್ಕೊಂಡಿಲ್ಲ ನೋಡ್ರಿ. ಬಾಂಡೆನೂ ತಿಕ್ಕಿ ನೋಡ್ರಿ. ಬಾಂಡೆ ತಿಕ್ಕಿನಿ. ಇನ್ನೂ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ರಾಗ ಹೆಚ್ಚಾತನಗೆ ಯಾಕೋ ಓಲೆ ಇಲ್ರಿ ಉಪ್ಪಿಟ್ಟು. ಶ್ರಾವಣ್ ಕುಮಾರ್ ಹಿಂಗಾಗಿಂದ ಊಟನೇ ಹೋಗವಲ್ದು ನೋಡ್ರಿ. ಇನ್ನೇ ಭಾಳದಟ್ಟು ಬಾಂಡೆ ತಿಕ್ಕಿನಿ. ಮುಚ್ಚಿತ್ರಿ. ಶ್ರಾವಣಿ ಉಣ್ತೀನಂತೆ ಬಂದ್ರಿ. ತೊಗೋರವ ಅಂದೆ. ಹಂಗೆ ಊಟದ ತೊಗೊಂಡು ನೋಡ್ರಿ. ಶ್ರಾವಣಿ ಊಟ ಮಾಡ್ವಾ. ನಾ ಏನು ಉಪ್ಪಿಟ್ಟ ಹೋಲಿಲ್ರಿ. ಒಂದು ಸ್ವಲ್ಪ ಮಾಡಿದ್ರೆ ಶ್ರಾವಣಿಯರು ತಿನ್ನಲಿಲ್ಲ. ಈ ತಿಂತಾನೆ ಅಂತ ಅನ್ನಕತ್ತಾರೆ. ಮಧ್ಯಾಹ್ನಕ್ಕೇನು ಮಾಡಲ್ರಿ, ಸಂಜೆಗೆ ಮಾಡ್ತೀನಿ ನಾನು ಒಪ್ಪತ್ತಲ್ಲ. ಬರ್ರಿ ಟೈಮ್ ಬಂದು 3 ಗಂಟೆ ಆಗಕ್ಕೆ 10 ನಿಮಿಷ ಕಮ್ಮಿ ಐತ್ರಿ. ಲೈವ್ ಬರ್ತೀನಿ ರೀ. ಮತ್ತು ಸಿಗೋಣ್ರಿ. ಬರ್ರಿ ಲೈವ್ ಒಳಗೆ ಜಾಯ್ನ್ ಆಗೋಣ್ರಿ. ನೋಡ್ರಿ ನಾನು ಲೈವ್ ಮುಗಿಸಿ ಬಂದು ಒಂದಿಷ್ಟು ರೆಸ್ಟ್ ಮಾಡಿ ನೆಗಡಿ ಫುಲ್ ಐತಲ್ರಿ. ಶೇಂಗಾ ಚಿಕ್ಕಿ ಮಾಡಾಕತ್ತೀನಿ ನೋಡ್ರಿ. ಇವಾಗ ತೊಗೊಳಕತ್ತೀನಿ ರೀ. ಶೇಂಗಾ ಚಿಕ್ಕಿ ನಾನು ಬಂದಿಲ್ಲ ರೀ. ಇಲ್ಲೊಂದು ಪ್ಲೇಟ್ನಾಗ ಇಟ್ಕೊಂಡು ರೆಸಿಪಿ ಏನು ಶೇರ್ ಮಾಡಿಲ್ರಿ. ರೆಸಿಪಿ ಬೇಕಾದ್ರೆ ಕೇಳ್ರಿ. ಇಲ್ಲೇ ಆಂಟಿಯರು ಇದಕ್ಕೆ ಪಾಂಡ್ರಾಪುರಕ್ಕೆ ಹೊಂಟಾರಿ. ಮಾಡಿಕೊಡೋ ಒಂದಿಟ್ಟು ಅಂದರು. ಇಲ್ಲೇ ನನ್ನ ಮನ್ಯಾಗ ಮಾಡಾಕತ್ತೀನಿ ರೀ. ಅವ್ರ ಮನೆಗೆ ಆರಾಮಿಲ್ಲ ಹೋಲಿಲ್ರಿ. ನಾನು ಅಲ್ಲೇ ಬಾ ಅಂದರು. ನಾ ಹೋಲಿಲ್ರಿ. ನಾನು ಬರ್ಬೇಕ್ರಿ. ಇದು ಶೇಂಗಾ ಚಿಕ್ಕಿ ಒಂದು ಮಾಡಿಕೊಟ್ಟಿದ್ದೀನಿ ರೀ. ಚಲೋ ಆಗಿತ್ತವ. ಇನ್ನೊಂದು ಸ್ವಲ್ಪ ಮಾಡಿಕೊಡೋ ದೇವ್ರಿಗೆ ಹೊಂಟೀನಿ ಅಂದರು. ಸ್ವಲ್ಪ ಅದಾವ ಶೇಂಗಾ ಭಾಳ ಇಲ್ಲ. ಇಷ್ಟು ತಂದಾರ ನೋಡಿರಿ. ಇಷ್ಟೇ ಅವ್ರು ಮಾಡಿಕೊಡಾಕತ್ತೀನಿ ರೀ. ನೋಡ್ರಿ ಇಲ್ಲೇ ಆನ್ ಬಂದೈತೆ. ಈ ಥರ ಕಟ್ ಅಂದ್ರೆ ಆನ್ ನೋಡಿರಿ. ಬರ್ರಿ ಇವಾಗ ಗ್ಯಾಸ್ ಬಂದ್ ಮಾಡಿ ಶೇಂಗಾ ಹಾಕ್ತೀನಿ ರೀ. ನೋಡ್ರಿ ಈ ಥರ ಆನದಾಗ ಮಿಕ್ಸ್ ಮಾಡ್ಕೊಂಡು ರೆಸಿಪಿಯಲ್ಲಿ ಶೇರ್ ಮಾಡಿಲ್ರಿ. ಸ್ವಲ್ಪ ನಿಮ್ಮ ಕ್ಯಾರೆಟ್ ಇರೋಂಥ ಕ್ಲಿಪ್ಪಿಂಗ್ ತೊಗೊಂಡು ನೋಡಿರಿ. ಈ ಥರ ಒಂದು ಇದು ಎಣ್ಣೆ ತೊಂಬ ಶ್ರಾವಣಿ ಸ್ವಲ್ಪ ಒಳ್ಳೆಣ್ಣೆ
ನಾ ಕೊಡ್ತೀವಿ ನೋಡ್ರಿ ಇಲ್ಲೇ ಎಣ್ಣೆ ಹಚ್ಚಿಲ್ರಿ ಆಳಿಗೆ ಅದಕ್ಕೆ ಬಂದ್ ಮಾಡಿ ಮತ್ತೆ ಇವಾಗ ಚಲೋ ಮಾಡಿ ನೋಡ್ರಿ ಈ ಥರ ಹಾಕೋಬೇಕ್ರಿ ಶೇಂಗಾ ಚಿಕ್ಕಿ ಹೆಂಗೆ ಜಿಗಿ ಜಿಗಿ ಬರ್ತ ನೋಡ್ರಿ ಈ ಥರ ಬಂದ್ರೆ ಪುರ್ ಮಸ್ತ್ ಆತ ನೋಡ್ರಿ ಶೇಂಗಾ ಚಿಕ್ಕಿ ಅಷ್ಟೇ ಹೊಡ್ಕೊಂಡ್ರೆ ಎಷ್ಟು ಆತ ನೋಡ್ರಿ ಅಂಗಡಿ ₹1 ₹2 ಕೊಟ್ಟು ತಿನ್ನೋಪಾಲಿ ಈ ಥರ ಮನ್ಯಾಗ ಆರಾಮ್ ಮಕ್ಳಿಗೆ ಮಾಡ್ಬೇಕು ನಾನು ಇದಕ್ಕೆ ನಾಗರಮಶಿ ಮಾಡ್ತೀನಿ ರೆಸಿಪಿ ಬೇಕಾ ಕಮೆಂಟ್ ಹಾಕ್ರಿ ಬಂದ್ ತಳ್ಳಬೇಕೇನ ಲಪ್ಪ ಬೇಡ ಅರಿವಿ ಸಣ್ಣ ಮಕ್ಕಂತ ಎಲ್ಲಿಲ್ಲ ಫೋಟೋ ಕ್ಲಿಕ್ ಮಾಡಿ ಫೋಟೋ ಹೊಡ್ಲೆ ಹೊಡಕ್ಕೆ ಬರ್ತಾ ಎಲ್ಲೈತಿ ಇಲ್ಲೈತೆ ನಡ್ಬರ್ಕ ಅದಲ್ಲ ವಿಡಿಯೋನ ಬಂದ ನೋಡ್ರಿ ಇಲ್ಲೇ ಶೇಂಗಾ ಚಿಕ್ಕಿ ರೆಡಿ ಆಯ್ತು ನೋಡ್ರಿ ಇವನ್ನ ಇದು ಚಾಕು ತೊಗೊಂಡು ಕರಿಬೇಕ್ರಿ ಇವಾಗ ಮಸ್ತ್ ಬರ್ತರಿ ಟೇಸ್ಟ್ ಮಾತ್ರ ಭಾರಿ ಇರ್ತೈತೆ ನಾ ಇದೇ ಥರ ಮಾಡ್ತೀನಿ ನೋಡ್ರಿ ಆಂಟಿ ಎಣ್ಣೆ ಸಲ ಮಾಡಿಸೋದು ಹೆಂಗೆ ಬೈತು ಆಂಟಿ ಶೇಂಗಾ ಚಿಕ್ಕಿ ಚಲೋ ಹೋಗಿತ್ತು ಅದಕ್ಕೆ ಬಂದೀನಿ ಇವಾಗನ ಅದಕ್ಕೆ ಬಂದಾವ್ರಿ ಇಲ್ಲಿಗೆ ತೊಗೊಂಬಂದೈತ್ರಿ ಓಡಿ ಬಾ ಅಂದ್ಲು ನಂಗೆ ಆರಾಮಿಲ್ಲ ಬರ್ದಾಗಲ್ಲ ಅಂದೆ ನೀನೇರ ಮಾಡಿಕೊಡು ಅಂತ ಇಲ್ಲಿಗೆ ತೊಗೊಂಬಂದ ಇಲ್ಲೇ ಮಾಡೀನಿ ನೋಡ್ರಿ ಇದನ್ನ ಚಾಕು ತೊಗೊಂಡು ಕೊರದು ಮತ್ತೆ ಸಿಗ್ತೀನಿ ರೆಸಿಪಿ ಏನು ಶೇರ್ ಇಲ್ರಿ ಸುಮ್ ಕ್ಲಿಪ್ಪಿಂಗ್ ತೊಗೊಂಡೇನಿ ರೀ ಹೋದಾಗ ಮಾಡಬಾರ್ದು ಅಂದ್ರೂ ಮತ್ತೆ ನೀರು ಬಂದವು ರೀ ಹೋದಾಗ ಮಾಡೋದು ನೆಗಡಿ ಮಿಕ್ಕಿ ಮುಚ್ಚಾಕಿಬಿಟ್ಟೈತೆ ನೆಗಡಿ ನನಗೆ ನೀರು ತುಂಬ ಹಚ್ಚೀನಿ ರೀ ಇಲ್ಲಿ ಬರ್ರಿ ಒಂದಿಷ್ಟು ಚೋಡ ಮಾಡ್ಬೇಕಂತೀರಿ ನೆಗಡಿ ಬಂತಲ್ಲ ಬಾಯಿ ಸೇಯಿಲ್ಲ ಅವ್ರು ಉಣ್ರಿ ಅವರು ಒಂದಿಷ್ಟು ಸಜ್ಕ ಮಾಡಿಕೊಟ್ಟಿನಿ ರೀ ಶ್ರವಣಕುಮಾರ್ಗೆ ಯಾಕಂದ್ರೆ ತಂಪು ಹವಾ ಐತಲ್ರಿ ಸ್ವಲ್ಪ ಕಾವಿಂದ ಅಲ್ಲಿ ತಂಪಿ ಆಗೈತೆ ಮಾಡತ್ತೆ ಅಂತೇಳಿ ಸಜ್ಕ ಮಾಡಿದ್ದೀನಿ ರೀ ಉಂಡ್ರು ಅವರಿಬ್ರು ಒಂದಿಷ್ಟು ಚೋಡ ಮಾಡ್ಕೊತೀನಿ ನಾನು ಉಪವಾಸ ಅಲ್ರಿ ನಿಮ್ಮ ಮುಂಜಾನೆ ಉಪ್ಪಿಡ್ತೀನಿ ಚೋಡ ಮಾಡ್ಕೊಂಡು ಇಷ್ಟು ತಿನ್ಕೇರಿ ಮುಕ್ಕೋತೀನಿ ನೋಡ್ರಿ ಬರ್ರಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ ಚೋಡ ಮಾಡಿ ನೋಡ್ರಿ ಇಲ್ಲೇ ಚೋಡ ಮಾಡಿದ್ದು ನೋಡ್ರಿ ಇಲ್ಲೇ ಶ್ರವಣಿ ತಿನ್ನಾಕತ್ತಾಡ್ರಿ ಚೋಡ ಹಾಕ್ಕೊಂಡು ಶ್ರವಣಕುಮಾರ್ ಒಲ್ಲೆ ಅಂತ ನೋಡ್ರಿ ಆಳೆ ಹಸಿನಿ ಹೋಗಿ ಕುಂದ್ರು ತಪ್ಪನ್ಯಾಗ ಕುಂತ ನೋಡ್ರಿ ಮತ್ತಾವ ನೋಡ್ರಿ ಚೋಡ ಮಾಡಿದೆ ಯಾಕಂದ್ರೆ ನೆಗಡಿ ಬಂತಲ್ರಿ ಚೋಡ ಬೇಕೇ ಬೇಕು ನೋಡಿ ಚಮಚ ಅಲ್ಲೇ ಒಳಗೆ ಮನೆಗೆ ನೋಡೋದು ಬರ್ರಿ ನಾ ಇಷ್ಟು ಚೋಡ ಹಾಕ್ಕೊಂಡು ತಿನ್ನಂಬರ್ರಿ ತಿಂದು ಮತ್ತೆ ಒಳ್ಳೆ ಹಚ್ಚಿನ ನೋಡ್ರಿ ನಾನು ಚೋಡ ಹಾಕ್ಕೊಂಡೀನಿ ತಿಂದ ಮ್ಯಾಗ ಮತ್ತೆ ಸಿಗ್ತೀನಿ ರೀ ನಿಮಗೆ ನೋಡ್ರಿ ಚೋಡ ತಿಂದೆ ನೆಗಡಿ ತಲೆ ಹೊಡಿದು ಹಲ್ಲು ಒಂದು ಹೊಡ್ಯಾಕತ್ತೈತಿ ಹಲ್ಲು ಅದಕ್ಕೆ ಬಾತೈತೆ ನೋಡ್ರಿ ಇಲ್ಲೆಲ್ಲ ಹಲ್ಲು ಹೊಡ್ಯಾಕತ್ತೈತ್ರಿ ಒಂದಕ್ಕೊಂದು ಜಡ್ ಟೆನ್ಷನ್ ಅಂದ್ರಿ ತಲೆಯಾಗ ಹುಡುಗ ಹಿಂಗಾತಲ್ಲ ಅಂತ ಟೆನ್ಷನ್ ಒಂದು ಹಿಂಗಾಗಿ ಆ ಟೆನ್ಷನ್ ಮಾಡ್ಕೊಂಡು ಒಂದಕ್ಕೊಂದು ಜಡ್ಡು ಸರ ಇಟ್ಟಿರ್ತಾರೆ ನಮ್ಗೆ ಟೆನ್ಷನ್ ಬಿಡ್ಬೇಕಂತೀನಿ ಬಿಡೋಕ್ಕೂ ಆಗೋಲ್ದು ಮರೆಯೋಕ್ಕೂ ಆಗೋವಲ್ದು ಶ್ರವಣಿ ಹಸಾಕತ್ತಾವ ನೋಡ್ರಿ ಇವಾಗ ಟೈಮ್ ಬಂದು 9 ಗಂಟೆ ಆಗಿತ್ತು ಚೋಡತ್ ಮಾಡಿ ತಿನ್ನಕತ್ತಿದ್ದೀನಿ ರೀ ಬಟ್ಟೆ ಗಿರಿಯಕ್ಕೆ ಬಂದು ಮತ್ತು ಅವ್ರಿಗೆ ಚೋಡ ಕೊಟ್ಟು ಅವ್ರಿಗೆ ಪಟ್ಟಿ ಕೊಟ್ಟು ಅವರು ಹೋದ್ರಿ ಇವಾಗ ನಾನು ವಿಡಿಯೋಗೆ ಎಂಡ್ ಮಾಡ್ತೀನಿ ರೀ ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ ಶ್ರಾವಣಿ ಹೋಮ್ವರ್ಕ ಬರಲ್ಲ ರೀ ಇವಾಗೆಲ್ಲ ಪ್ಯಾಕ್ ಮಾಡಾಕತ್ತಾಳ ಮಾಡಿ ಹಾಸಿಗೆ ಹಾಸವ ಅಂದೆ ಹಾಸಿಗೆ ಹಾಕಕತ್ತಾಳ ಹಲ್ಲು ಹೊಡ್ಯಾಕತ್ತೈತೆ ಏನು ಮಾಡಿ ಸಮಾಧಾನ ಅಲ್ಲ ಚಂದ ಇನ್ನೂ ಕೆಲಸ ಇಲ್ಲ ನೋಡ್ರಿ ಇವತ್ತು ಅದಿಷ್ಟು ಮೊನ್ನೆ 3 ದಿನ ಆತ್ರಿ ಜಂಪರ್ ಹಾಕಿ ಕುಂತು ಆಟಿ ಮ್ಯಾಗ ಅದು ಹೊಲ್ದಿಲ್ಲ ರೀ ಏನು ಮಾಡೋದು ಇವತ್ತಷ್ಟು ಬಟ್ಟೆ ವ್ಯಾಪಾರನೂ ಬೇಷ್ ಆಗೈತೆ ರೀ ಹಂಗಂದ್ರೆ ಬಟ್ಟೆ ವ್ಯಾಪಾರ ಒಂದು 600 ಒಂದು 200 800 ₹1000 ವ್ಯಾಪಾರ ಆಗೈತೆ ನೋಡ್ರಿ ಹೆಚ್ಚು ಕಮ್ಮಿ ಸಾಕ್ರಿ ಇಷ್ಟಿಟ್ಟು ವ್ಯಾಪಾರ ಹಾಕೋತ ಹೋದ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನಾನು ಬಟ್ಟೆ ತರಕ್ಕೆ ಹೋಗ್ಬೇಕಂತೀನಿ ನೋಡೋಣ್ರಿ ಹೆಂಗಾಗುತ್ತೆ ಬರೀ ಇನ್ನೂ ಒಂದು ವಾರ ಬಿಟ್ಟು ಹೋಗ್ತೀನಿ ರೀ ನಾನು ಬಟ್ಟೆ ತರಕ್ಕೆ ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ ಎಲ್ಲರಿಗೆ ಬಾಯಿ ನೆಗಡಿ ಅಂತ ಫುಲ್ ನೆಗಡಿ ಐತ್ರಿ ತಲೆನೋವು ಐತ್ರಿ ಒಂದಿಷ್ಟು ಶ್ರವಣಕುಮಾರದ್ದು ಟೆನ್ಷನ್ ಆಗಿಬಿಟ್ಟೈತೆ ನೋಡಿರಿ ಆರಾಮಿದ್ದೆ ನಾ ಯಾವಾಗ ಟೆನ್ಷನ್ ಇಲ್ಲ ಬರಲಿ ಹೆಂಗೆ ಬರಲಿ ಎದುರಿಸ್ತೀನೋ ಧೈರ್ಯ ಐತಿ ಸಾಕ್ರಿ ಇವತ್ತಿಂತ ನಾಳೆ ನೆಶಿನಾಗೆ ಎದ್ದು ಒಂದು ಜಂಪರ್ ಹೊಲಿಬೇಕು ಮನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅವ್ರದ್ದು ರಿಪೋರ್ಟ್ ಬಂದಿಲ್ಲ ಅಂತಿನ ಫೋನ್ ಹಚ್ಚಿದ್ದೆ ನಾನು ಅವರು ಹಚ್ಚಿದ್ರು ರಿಪೋರ್ಟ್ ಬಂದಿಲ್ಲ ರೀ ನಾಳೆ ಬರ್ತಾ ನಾವು ನೋಡಿ ಚೆಕ್ ಮಾಡಿ ಎದ್ರ ಸಲ ಆಗುತ್ತಂತ ಕಂಡು ಹಿಡಿದು ನಿಮ್ಮ ಫೋನ್ ಹಚ್ತೀವಿ ಅಂದರೆ ಇವತ್ತು ದವಾಖಾನೆಗೆ ಹೋಗಿಲ್ಲ ನಾನು ಎಷ್ಟು ಮಂದಿ ಕಮೆಂಟ್ ಹಾಕಿ ರಿಪೋರ್ಟ್ ಬಂದು ಅಂದ್ರೆ ಅಕ್ಕ ನಮಗೆ ತಿಳಿಸಿ ನಾವು ನೋಡ್ತೀವಿ ರೀ ಏನು ಗೊತ್ತಾಗಿದೆ ಹೇಳ್ತೀವಿ ರೀ ಮತ್ತು ಮಿರಾಜ್ಗೆ ಹೋಗ್ಬೇಡ್ರಿ ಅಲ್ಲಿ ಎಲ್ಲ ತಕ್ಕೂ ತಮ್ಮ ಮನೆ ಮಕ್ಕಳು ಹಿಂಗೆ ಆಗ್ತೈತೆ ರೀ ತೋರ್ಸೀವಿ ಅದು ಮಾಡೀವಿ ಇದು ಮಾಡೀವಿ ಅಲ್ಲಿ ಹೋಗ್ಬೇಡಿ ಇಲ್ಲಿ ಹೋಗ್ಬೇಡಿ ಅಂತ ಎಲ್ಲರೂ ಭಾಳ ಸಲಹೆ ಕೊಟ್ಟಿರಿ ಥ್ಯಾಂಕ್ ಯು ಸೋ ಮಚ್ ಇವಾಗ ಇಲ್ಲಿ ತೋರ್ಸೀನಿ ರೀ ಇದು ಹುಷಾರಾಗ್ಲಿಕ್ಕಂದ್ರೆ ಅಲ್ಲಿ ಹುಬ್ಳಿ ಒಳಗೆ ಶನಿಯರ್ ಅದಾರಂತ ಹುಬ್ಳಿಗೆ ಹೋಗ್ಬೇಕಂತ ಮಾಡೀನಿ ರೀ ನೋಡೋಣ ರೀ ಹೆಂಗೆ ಆಗುತ್ತೆ ದೇವ್ರ ಪುಣ್ಯ ಅಂತ ಇಲ್ಲಿಗೆ ಆರಾಮ ಸಾಕು ಹುಬ್ಳಿಗೆ ಹೋಗಿ ಅಷ್ಟು ರೊಕ್ಕ ಹಾಕೋದು ಆಗಲ್ಲ ರೀ
ಇಲ್ಲೇ ಆರಾಮಾಗಿ ಇಲ್ಲೇ ಇದು ಆದ್ರಂದ್ರೆ ಒಂದು ಸ್ವಲ್ಪ ಎಲ್ಲನೂ ಹೆಲ್ಪ್ ಆಗುತ್ತೆ ನೋಡಿರಿ. ಬರೀ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಾಳೆ ವಿಡಿಯೋದಾಗ ಸಿಗೋಣ ನೋಡಿರಿ. ಬಾಯ್ ಎಲ್ಲರಿಗೆ ಗುಡ್ ನೈಟ್.